ಈ ವಾಟರ್ ಫಾಲ್ ಇದೇನೆ. ಇವಾಗ ಇಲ್ಲಿಂದ ಡ್ರೋನ್ ಹಾರ್ಸೋಣ. ರೆಡಿ ಸ್ಟಡಿ 1 2 3. अभी तो रुको, क्लाइमैक्स अभी बाकी. 15 minutes later. ಡ್ರೋನ್ ಕಳೆದೋಗಿದೆ. ಈ ಲೊಕೇಶನ್ ಅಲ್ಲಿ ಎಲ್ಲೋ ಅದು ಕಚ್ಕೊಂಡೈತೆ, ಬಟ್ ಕಣ್ಣು ಕಾಣಿಸ್ತಾ ಇಲ್ಲ. ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಸ್ನೇಹಿತರೆ, ಮತ್ತೆ ಇವತ್ತು ಡ್ರೋನ್ ಸರ್ಚಿಂಗ್ ಕೆಲಸ ನಡೀತಾ ಇದೆ. ನಿನ್ನೆ ಇಲ್ಲಿ ಡ್ರೋನ್ ಮಿಸ್ ಆಗಿತ್ತು. ಇಡೀ ರಾಜ್ಯ ಈ ಕತೆಗೆ ಬಹುಶಃ ಎಲ್ಲರೂ ಒಂದೊಂದು ಹನಿ ಕಣ್ಣ ನೀರು ಹಾಕೊಂಡಿರ್ಬೇಕು ಮೋಸ್ಟ್ಲಿ. ಇವಾಗ ಮತ್ತೆ ಅದೇ ಜಾಗಕ್ಕೆ ಲೋಕಲ್ ಏಟ್ನ ಕರ್ಕೊಂಡ್ ಬಂದಿದ್ದೀವಿ. ಇವ್ರಿಗೇನೋ ಸ್ವಲ್ಪ ಚೆನ್ನಾಗಿ ಗೊತ್ತಂತೆ ಈ ಕಡೆ ಎಲ್ಲ. ಅದಕ್ಕೆ ನೋಡಿ ಇವರೇ ಬರ್ತಾ ಇರೋದು ನಮ್ಮ ಜೊತೆ. ಎಲ್ಲ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹೇಳಿದು. ಮತ್ತೆ GPS ಲೊಕೇಶನ್ ಇಟ್ಕೊಂಡು ಡ್ರೋನ್ ಹತ್ರ ಹೋಗ್ತೀವಿ. ಈ ಥರ ಎಲ್ಲ ಮೇಲೆ ಬಳ್ಳಿಲಿ ಕಚ್ಕೊಂಡಿರೋಂಗಿದೆ ಅದು. ಅವ್ರಿಗೆ ಜಾಗ ತೋರಿಸ್ಬಿಟ್ಟು ಮತ್ತೆ ನಾವು ರಿಟರ್ನು ಹೊಟ್ಬಿಡ್ತೀವಿ. ಇವತ್ತು ಸಿಕ್ಕಿದ್ರೆ ಅಲ್ಲಿಂದ ತೊಗೊಬರ್ತೀವಿ, ಇಲ್ಲ ಅಂತ ಅಂದರೆ ಹೊಟ್ಬಿಡ್ತೀವಿ. ಅವರು ಜಾಗ ತೋರಿಸಿ ನಮಗೆ ಫಸ್ಟು. ಅದಾದಮೇಲೆ ಬೇಕಾದರೆ ನಾವು ನೆಕ್ಸ್ಟ್ ಟೈಮ್ ಹೋಗಿ ಹುಡುಕ್ಬಿಟ್ಟು ನಿಮಗೆ ಕೊರಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಸರಿ ಸೆಕೆಂಡ್ ಟೈಮು ಮತ್ತೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೇಗಾದರೂ ಮಾಡಿ ಇವತ್ತಾದರೂ ಡ್ರೋನ್ ಸಿಗಲಿ ಅಷ್ಟೇ. ನೆನ್ನೆ ಎಪಿಸೋಡ್ ನೋಡಿಲ್ಲ ಅಂತ ಅಂದರೆ ಹೋಗಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಇಲ್ಲೊಂದು ಫಾಲ್ ಸಿಕ್ತು, ನೋಡೋಣ ಅಂದ್ಕೊಂಡು ಬಂದಿಟ್ಟು ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ತೊಗೋಬೋದು. ಅದಕ್ಕೋಸ್ಕರ ನಾನು ಡ್ರೋನ್ ಹಾರಿಸೋಣ ಅಂತ ಹೇಳ್ಬಿಟ್ಟು ಫ್ರಂಟ್ ವ್ಯೂವಲ್ಲಿ ಡ್ರೋನ್ ಹಾರಿಸ್ತಿದ್ದೆ. ಹಿಂದ್ಗಡೆ ನೋಡ್ಕೊಂಡಿಲ್ಲ, ಮಿಸ್ ಆಗಿ ಅಲ್ಲಿ ಮೇಲ್ಗಡೆ ಕಚ್ಕೊಬಿಟ್ಟಿದೆ. ಎಕ್ಸಾಕ್ಟ್ಲಿ ಲೊಕೇಶನ್ ಹತ್ರ ತೋರಿಸ್ತಿದೆ ಮೊಬೈಲಲ್ಲಿ, ಬಟ್ ಆದರೆ ಅಲ್ಲಿಗೆ ಹೋದರೆ ಕೆಳಗಡೆ ಡ್ರೋನ್ ಬಿದ್ದಿಲ್ಲ, ಮರದ ಮೇಲೆ ಎಲ್ಲೋ ಕಚ್ಕೊಂಡಿದೆ. ಅದರಿಂದಾಗಿ ಪ್ರಾಬ್ಲಮ್ ಆಗಿ ಹುಡ್ಕೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ಇವತ್ತೊಂದು ದಿನ ಸರ್ಚಿಂಗ್ ಆಗಲಿ, ಅದಾದಮೇಲೆ ಬೇಕಾದರೆ ಇಲ್ಲಿಂದ ಓಡೋಣ. ಮತ್ತು ನೀವುಗಳು ಏನಾದರೂ ಡ್ರೋನ್ ಹಾರಿಸ್ತಾ ಇದ್ದರೆ ಈ ಥರ ಎಲ್ಲ ರಿಸ್ಕ್ ತಗೊಂಡು ಹಾರಿಸ್ಬೇಡಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಜಾಗಗಳನ್ನ ಹಿಂದೆ ಮುಂದೆಲ್ಲ ನೋಡ್ಕೊಂಡು ಹಾರಿಸಿ. ನೋಡಿ ಇಲ್ಲಿ ಫಾಲ್ಸು ಸೌಂಡ್ ಕೇಳಿಸ್ತಿದ್ಯಾ? ಇಲ್ಲೇ ಇರೋದು ಫಾಲ್ಸು. ಇಳಿಯೋದು ಸ್ವಲ್ಪ ಸಿಕ್ಕಾಪಟ್ಟೆ ಟಫ್ ಇದೆ ಇಲ್ಲಿ. ನಿನ್ನೆ 11:30 5 ಗಂಟೆ ಹುಡುಕಿರೋದು ಫ್ರೆಂಡ್ಸ್ ಡ್ರೋನು. ನೋಡಿ ರೋಡ್ ಈ ಥರ ಇದೆ ಈ ಫಾಲ್ಸ್ಗೆ ಹೋಗೋಕ್ಕೆ. ನಾವು ಸ್ಟೇ ಆಗಿದ್ದು ಒಬ್ಬರು ಪಂಚಾಯತಿ ಪ್ರೆಸಿಡೆಂಟು ಇಲ್ಲಿ ಈ ಕಡೆ ಊರು ಯಾವುದು ಅಂತ ಗೊತ್ತಿಲ್ಲ, ಇದು ಹೆಸರು ಬರ್ತಿಲ್ಲ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಬೇಡಿ, ನಾನು ನಿಮಗೆ ಹುಡುಕಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಒಂದು 4 ಜನ ಅರೇಂಜ್ ಮಾಡಿದರು ನಿನ್ನೆ. ಇವತ್ತು ಈ ಕಡೆ ಎಲ್ಲ ಗಣೇಶ ವಿಸರ್ಜನೆ ಮಾಡ್ತಾರೆ. ಅದಕ್ಕೋಸ್ಕರ ಯಾರೂ ಸಿಕ್ಕಿಲ್ಲ. ಪಾಪ ನಮ್ಗೆ ಸಿಕ್ಕಿರೋದೊಬ್ಬರೇ ಇವರು. ಇವ್ರಿಗೆಲ್ಲ ಗೊತ್ತಂತೆ. ಅದಕ್ಕೋಸ್ಕರ ಇವ್ರು ನಮ್ಮ ಜೊತೆ ಬರ್ತಾವ್ರೆ. ನಾವು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಲೊಕೇಶನ್ ತೋರಿಸಿದ್ರೆ ನಾಳೆ ಹೋಗಿ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಇವ್ರು ಹುಡುಕಿಸ್ತಾರಂತೆ. ಸೊ ನೋಡೋಣ, ಒಂದು ಹೋಪ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸಿಗುತ್ತೆ ಅಂತ. ಸಿಗುತ್ತೋ ಇಲ್ವೋ ನೋಡೋಣ, ದೇವ್ರ ಮೇಲೆ ಭಾರ ಹಾಕೋದಷ್ಟೇ. ಹೋದರೆ 70,000 ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ, ನಾವಿವಾಗ ಲೊಕೇಶನ್ ನೋಡಿಕೊಂಡು ಡ್ರೋನ್ ಹಿಡ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ 100 ಮೀಟ್ರಲ್ಲಿ ದೂರದಲ್ಲೇ ಬಿದ್ದಿದೆ ಅದು ಡ್ರೋನು. ಇವಾಗ ಇಲ್ಲೆಲ್ಲ ಮೇಲೆ ಎತ್ಕೊಂಡು ಹೋಗ್ಬೇಕು ಇವಾಗ. ಸೊ ಇದು ಡ್ರೋನ್ ಬಿದ್ದಿರೋ GPS ಲೊಕೇಶನ್ನು. ಇವಾಗ ಇಲ್ಲಿಂದ ನೀವು ಮೇಲೆ ಎತ್ಕೊಂಡು ಹೋಗ್ಬೇಕು. ನೋಡಕ್ಕೆ ಹಿಂಗಿದೆ. A few moments later. ಮೇಲೆ ಹತ್ಕೊಂಡು ಬಂದ್ವಿ. ಸೊ ಎಕ್ಸಾಕ್ಟ್ಲಿ ಮರದ ಲೊಕೇಶನ್ ಹತ್ರ ಡ್ರೋನು ಕ್ರ್ಯಾಶ್ ಆಗಿದೆ. ಇವಾಗ ಈ ಮರ ಹತ್ತಬೇಕು. ಅವರು ಮುಚ್ಚಲ್ಲಿ ಹೊಡೆದು ಹತ್ತೀನಿ ಅಂದ್ಬಿಟ್ಟು ರೆಡಿ ಆಗ್ತವ್ರೆ. ಈ ಮರದ ಮೇಲೆ ಕಚ್ಕೊಂಡಿರೋದು ಡ್ರೋನ್ ಕಾಣ್ತಿಲ್ಲ ಡ್ರೋನು, ಯಾಕಂದರೆ ಮರದ ಎಲೆ ಮೇಲೆ ಕೂತಿರೋದ್ರಿಂದ ಇಲ್ಲಿಂದ ಕೆಳಗಡೆಯಿಂದ ಕಾಣಲ್ಲ. ಸೊ ಇವಾಗ ಈ ಮರ ಹತ್ತಿ ಮೇಲೋಗಿ ಅಕಸ್ಮಾತ್ ಏನಾದ್ರು ಇಲ್ಲಿ 100% ಲೊಕೇಶನ್ ಇಲ್ಲೇ ಲೊಕೇಟ್ ಆಗ್ತಿರೋದು ಡ್ರೋನ್ದು. ಮಿಸ್ಸಾಗಿ ಏನಾದರೂ ಇಲ್ಲಿ ಮೇಲೆ ತಗೊಳಕೊಂಡಿರೋ ಪಕ್ಕ ಸಿಗುತ್ತೆ. ಇಲ್ಲಾಂದರೆ ಇವರು ಹುಡುಗರು ಕಳ್ಕೊಬಂದು ನಾಳೆ ಇಲ್ಲ ನಾಳಿದ್ರಲ್ಲಿ ನೋಡ್ತೀವಿ ಅಂತ ಹೇಳ್ತವ್ರೆ. ಸದ್ಯಕ್ಕೆ ಇದೊಂದು ಲಾಸ್ಟ್ ಫೈನಲ್ ಟ್ರೈ ಮಾಡ್ತಾಯಿದ್ದೀವಿ. ಆಗಿಲ್ಲ ಅಂತಂದರೆ ಮತ್ತೆ ಇಳಿದು ವಾಪಸ್ ಹೋಗ್ತೀವಿ ಅಷ್ಟೇ. ಸೊ ನೋಡೋಣ ಆಗುತ್ತಾ ಅಂತ. 2 hours later. ಸತತ 2 ಗಂಟೆ ಕಾಲ ಇಲ್ಲೆಲ್ಲ ಸರ್ಚ್ ಮಾಡ್ದೋ. ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅದು ಏನಾಗ್ಬಿಟ್ಟಿದೆ ಅಂದರೆ ಮೇಲ್ಗಡೆ ಫುಲ್ ಟಾಪಲ್ಲಿ ಕೂತಿದೆ.
ಅದು ಸ್ವಲ್ಪ ಕೆಳಗಡೆ ಆದರೂ ಬಿದ್ದಿದ್ರೆ ಕಾಣ್ತಾ ಇತ್ತು. ನಾವು ಏನೇನೋ ಸರ್ಕಸ್ ಮಾಡ್ದೋ ಹತ್ತಕ್ಕೆ ಸಿಕ್ಕಾಪಟ್ಟೆ ಜಾರ್ತಿರೋದ್ರಿಂದ ಆಗ್ತಾಯಿಲ್ಲ. ಅದಕ್ಕೆ ಅವ್ರು ಒಂದೆರಡು ದಿನ ಮಳೆ ನಿಂತ ಮೇಲೆ ಬಂದು ಬೇಕಾದರೆ ಟ್ರೈ ಮಾಡಿ ಹುಡುಕೊಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಇವಾಗ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ. ಎರಡನೇ ಸರಿ ಬಂದು ಹುಡುಕಿರೋದು, ಆದರೂ ಸಿಗಲಿಲ್ಲ. ಅದು ಕಣ್ಣಿಗಾರು ಕಂಡಿದ್ದರೆ ಏನಾರು ಮಾಡ್ಬೋದಿತ್ತು. ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಈಗ ಹತ್ತಕ್ಕಾಗ್ತಿಲ್ಲ, ಈ ಮರನ ಹತ್ತಕ್ಕಾಗ್ತಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹತ್ತಕ್ಕಾಗಿದ್ದರೆ ಏನಾರು ಮಾಡೋ ಮೇಲಕ್ಕೆ ಹೋಗಿ ಸರ್ಚ್ ಮಾಡಿ ಆರಾಮಾಗಿ ಅಳ್ಳಾಡಿಸ್ಬಿಟ್ರೆ ಕೆಳಗೆ ಬೀಳ್ತಿತ್ತು. ನನ್ನಣೆ ಬರೋಕ್ಕೆ ಆರ್ಬೇಕಾದ್ರೆ ಮೇಲೆ ಕಚ್ಕೊಬಿಟ್ಟೈತೆ. ಕೆಳಗಡೆ ಏನಾರು ಬಿದ್ದಿದ್ರೆ ಇಲ್ಲಿ ಕೆಳಗಡೆ ಆರಾಮಾಗಿ ಉಳಿಕೊಬಿಡ್ಬೋದಿತ್ತು. ಟೈಮ್ ಸರಿ ಇಲ್ಲ, ಏನು ಮಾಡೋಕ್ಕಾಗತ್ತೆ. ಇದಕ್ಕೆ ಇವಾಗ ಇಲ್ಲಿಂದ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಕೆಳಗಡೆ ಇಳಿದು ಬಂದ್ವಿ. ಸೊ ಇವಾಗ ಫಾಲ್ಸ್ ಹತ್ರ ಇದ್ದೀವಿ. ನಿನ್ನೆ ನಾನು ಫಸ್ಟ್ ಟೈಮು ಅಲ್ಲಿ ಡ್ರೋನ್ ಆಡ್ಸೋಕ್ಕೆ ಹೋದೆ. ಒಳ್ಳೆ ಲೊಕೇಶನ್ ಚೆನ್ನಾಗಿತ್ತು, ಡ್ರೋನು ಕಾಣ್ತಾಯಿತ್ತು, ಫಾಲ್ಸು ಕಾಣ್ತಿತ್ತು. ಅದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ನಾನು ಈ ಜಾಗಕ್ಕೆ ಬಂದೆ, ಇಲ್ಲಿ ಡ್ರೋನ್ ಆಡ್ಸೋಣ ಅಂತ. ಇಲ್ಲೂ ಒಂದು ಪ್ಲೇಸ್ ಚೆನ್ನಾಗಿದೆ ಫಾಲ್ಸ್ ನಿಂತ್ಕೊಂಡು ನೋಡೋಕ್ಕೆ. ತೋರಿಸ್ತೀನಿ ನೋಡಿ. ಇದು ಫಾಲ್ಸು. ಈ ಜಾಗದಲ್ಲಿ ನಿಂತ್ಕೊಂಡು ನಾನು ಹಿಂಗೆ ಡ್ರೋನ್ ಆರಿಸಿದ್ವಿ ಕೈ ಮಡಿಕೊಂಡು. ಅಲ್ಲಿ ಕಳಿಸ್ಬಿಟ್ಟು ಮತ್ತೆ ಹಿಂದಕ್ಕೆ ಹಂಗೆ ಕಳಿಸ್ತಾ ಇದ್ದೆ. ನನ್ನ ಹಣೆ ಬರೋಕ್ಕೆ ನಾನು ಹಿಂದ್ಗಡೆ ನೋಡ್ಕೊಂಡಿಲ್ಲ ಎಷ್ಟು ಹೈಟ್ ಹೋಗಿದ್ದೆ ಡ್ರೋನು ಅಂತ. ಫಾಲ್ಸ್ ಮಾತ್ರ ವ್ಯೂ ಕಾಣ್ತಿತ್ತು ಕ್ಯಾಮ್ರಾದಲ್ಲಿ. ನಾನು ಅದನ್ನು ವಿಸಿಟ್ ಮಾಡಿಕೊಂಡು ಸ್ವಲ್ಪ ದೂರ ಅಷ್ಟೇ, 1 ನಿಮಿಷನೂ ಇಲ್ಲ, ಪಟ್ಟಂತ ಅಲ್ಲಿ ಮೇಲೆ ಎಲ್ಲ ಅಲ್ಲಿ ಎಲೆಕ್ಟ್ ತಗೊಳಕೊಂಡಿದೆ ಅಲ್ಲಿ. ಇವಾಗ ಅಲ್ಲಿಗೆ ಹೋಗಿದ್ದಿದ್ದು ನಾವು, ಆದ್ರೂ ಡ್ರೋನ್ ಕಾಣಿಸ್ತಿಲ್ಲ. ಕಂಡಿದ್ದಿದ್ರೆ ಏನೋ ಮಾಡ್ಬೋದಿತ್ತು. ಸದ್ಯಕ್ಕೆ ಫಾಲ್ಸ್ ನೋಡೋಕ್ಕೆ ಬಂದೇ ನಾನು ನನ್ನ ಡ್ರೋನ್ ಕಳ್ಕೊಂಡಿದ್ದು. ಮೆಮೊರೀಸ್, ಲೈಫ್ ಲಾಂಗ್ ಮೆಮೊರೀಸ್ ಇದು, ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಸೊ ಇಲ್ಲಿಂದ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟೇ, ನಮ್ಮ ಜೊತೆ ಅವರೇ ಹೆಲ್ಪ್ ಮಾಡಿದ್ದು. ನಾಳೆ ಇಲ್ಲ ನಾಳಿದ್ರಲ್ಲಿ ಯಾರನ್ನಾರು ಕರ್ಕೊಬಂದು 4 ಜನ ಕರ್ಕೊಬಂದು ಹುಡುಕಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಅದು ಅವ್ರು ಹುಡುಕಿಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಸಿಗುತ್ತೆ ಅಂತ ಎಲ್ಲೋ ಒಂದು ನಂಬಿಕೆ ಇದೆ. ಸದ್ಯಕ್ಕೆ ನಾನು ಈ ವಿಡಿಯೋಗೆ ಇವಾಗ ಗುಡ್ ಬೈ ಹೇಳ್ತಾ ಇದ್ದೀನಿ. ಎಣ್ಣೆಯಿಂದ ಮುಳುಗಳಿಂದ ಕಿಸ್ಕೊಂಡು ಸಾಕಾಗ್ಬಿಟ್ಟೈತೆ. ಎಲ್ಲರಿಗೂ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.